ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಎಚ್.ಕೆ. ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಕೊಪ್ಪಳದಲ್ಲಿ ಆಗ್ರಹ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟೆಯಾಗಿ ಹೆಸರುವಾಸಿಯಾದ ಗದಗ ಜಿಲ್ಲೆ ಗದಗ ತಾಲೂಕಿನ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯವನ್ನ ಮಾಡಿದ್ದೀವಿ ಅಂತ ಕೆಎಚ್ ಪಾಟೀಲರು ಸಿಎಂ ಸ್ಥಾನಕ್ಕೆ ಲಾಭಿ ಮಾಡಿದರೂ ಕೂಡ ಕೆಎಚ್ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ದೊರಕಿಲ್ಲ. ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹಿರಿಯ ನಾಯಕರಾಗಿ ಎಚ್.ಕೆ. ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ರೈತರ ಪರವಾಗಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಮುಂದುವರಿಸಿಕೊಂಡು ಬಂದಿರುವಂತಹ ಎಚ್.ಕೆ. ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ನಮ್ಮ ರೈತ ಸಂಘ ರೈತರ ಪರವಾಗಿ ಯಾರು ಕೆಲಸ ಮಾಡುತ್ತಾರೆ ಅವರ ಪರವಾಗಿ ನಮ್ಮ ರೈತ ಸಂಘಟನೆ ಇರುತ್ತೆ. ಈ ಹಿಂದೆ ರಾಜ್ಯದಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ರೈತ ಸಂಘದಿಂದ ಮೋಡ ಬಿತ್ತನೆ ಮಾಡಬೇಕು ಅಂತ ಒತ್ತಾಯಿಸಿ ಮನವಿ ಸಲ್ಲಿಸಿದ ಕೂಡಲೇ ಮೋಡ ಬಿತ್ತನೆ ಕಾರ್ಯ ಮಾಡಿದ್ರು. ಗ್ರಾಮೀಣ ಅಭಿವೃದ್ಧಿ ಸಚಿವರು ಇದ್ದಾಗ ಶುದ್ಧ ನೀರಿನ ಘಟಕ ಕೇಳಿದಾಗ ರಾಜ್ಯದಾದ್ಯಂತ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ರು. 2025-26ನೇ ಸಾಲಿನಲ್ಲಿ ಮುಂಗಾರು ಮಳೆಗೆ ಬೆಳೆ ಹಾಳಾಗಿದೆ ಅಂತ ಮಾಧ್ಯಮಕ್ಕೆ ಆಗ್ರಹಿಸಿದಾಗ ಮಾಧ್ಯಮ ಗಮನಿಸಿ ರೈತರ ಜಮೀನಿಗೆ ಭೇಟಿ ನೀಡಿ ಸೂಕ್ತ ಪರಿಹಾರ ಕೊಟ್ಟಿದ್ರು. ಕಬ್ಬು ಬೆಳೆಗಾರ ಹೋರಾಟದಲ್ಲಿ ಭೇಟಿ ಕೊಟ್ಟು ಕಬ್ಬು ಬೆಳೆಗಾರ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಚರ್ಚಿಸಿ ಬೆಲೆ ಹೆಚ್ಚಳ ಮಾಡಿಸಿದ್ರು. ರೈತರು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಹೋರಾಟ ಮಾಡಿದ ಸ್ಥಳಕ್ಕೆ ಭೇಟಿ ಕೊಟ್ಟು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಿಸಿದ್ರು. ಇನ್ನು ಈ ವರ್ಷದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ರೈತರ ಕೆಲಸ ಕಾರ್ಯವನ್ನ ಮಾಡಿರುವಂತಹ ರಾಜ್ಯದ ಸಚಿವರ ಪೈಕಿ ಅಂದ್ರೆ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಇವರೊಬ್ಬರೇ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಅದಕ್ಕಾಗಿ ಈ ಹಿರಿಯ ರಾಜಕಾರಣಿಯಾದ ಎಚ್.ಕೆ. ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು, ಇಲ್ಲವಾದರೆ ಕೊಪ್ಪಳ ಹಾಗೂ ಗದಗ ಜಿಲ್ಲೆಯ ರೈತ ಸಂಘದಿಂದ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗ ಏನು ಎಚ್.ಕೆ. ಪಾಟೀಲ್ರ ಸಾಹೇಬರಿಗೆ ನಮ್ಗೆ ಮುಖ್ಯಮಂತ್ರಿ ಸ್ಥಾನನ ಕೊಡ್ಬೇಕು. ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಭಾಳ ದಿನ ಆಯ್ತು ಯಾರಿಗೆ ಸಿಕ್ಕಿಲ್ಲ. ಕಾಂಗ್ರೆಸ್ ಹಿರಿಯ ನಾಯಕರವರು ಮತ್ತು ಅವ್ರ ಅಪ್ಪರನ್ನು ಕೆಎಚ್ ಪಾಟೀಲ್ರನ್ನು ಹಿಂದಿಲಿಂದನೂ ಹಿರಿಯ ನಾಯಕರು. ಆದ್ರೆ ಅವ್ರು ಏನಾಗುತ್ತಂದ್ರೆ ಈಗ ಅವರು ರೈತರ ಬಗ್ಗೆ ಒಂದು ಹುಸಿನ ಸಾಲ ಕೊಡ್ಸೋದಾಗ್ಲಿ, ಒಂದು ರೈತರ ಹೊಲಕ್ಕೆ ಭೇಟಿ ನೀಡೋದಾಗ್ಲಿ ಅವರು ಮಾಡಿದ್ರು. ಈಗ ಅವರು ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದೇ ರೀತಿನ ಅವ್ರ ಅಪ್ಪರು ಹೆಂಗೆ ನಡೆಸ್ಕೊಂಡ್ ಬಂದ್ರು ಅದೇ ರೀತಿನ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಸುಖನ ರೈತರ ಬಗ್ಗೆ ಇವ್ರಿಗೆ ಒಂದು ಕೆಲಸ ಮಾಡ್ತಾರೆ. ರೈತರ ಬಗ್ಗೆ ಕೆಲಸ ಮಾಡ್ತಾರೆ. ನಮ್ಗೆ ರೈತರಿಗೆ ಅಭಿಲಾಷ ಐತಿ. ಯಾಕಂದ್ರೆ ನಾವು ರೈತರು, ಯಾಕಂದ್ರೆ ನಾವು ರೈತ ಸಂಘದವರಾದ್ರೂ ನಮ್ಗೆ ಆ ಪಕ್ಷದ ಸಂಬಂಧ ಇಲ್ಲ, ಈ ಪಕ್ಷದ ಸಂಬಂಧ ಇಲ್ಲ. ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಹಿತಚಿಂತನೆ ಬಗ್ಸ್ತಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಹೇಳ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ ಅಂತ ಹೇಳ್ತೀವಿ. ಇವತ್ತು ನಮ್ಗೇನಾಗತ್ತಂದ್ರೆ ಹಿಂದೊಂದು ಮಳೆ ಇದ್ದಿಲ್ಲ, ಒಂದು ಮನವಿ ಪತ್ರ ಸಲ್ಲಿಸಿದ್ವಿ. ಮನವಿ ಪತ್ರ ಸಲ್ಲಿಸಿದ್ರೆ ಅವ್ರು ಒಂದು ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು. ಆ ಕಾರ್ಯಕ್ಕೆ ಅವ್ರು ಏನೈತಿ ಮಳೆ ಆಯ್ತು, ಆ ಮಳೆ ಅದೇ ಮಳೆಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತಾನ ಕಂಡು ಅವ್ರಿಂದ. ಅದರ ಜೊತೆಯಲ್ಲಿ ಮೊನ್ನೆ ನಾವು ಏನು ಬೆಳೆ ಹಾಳಾಗಿದ್ವು, ಹೆಸರು ಬೆಳೆ ಹಾಳಾಗ್ಯವಂತ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ. ಆ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ಹೊಲಕ್ಕೆ ಭೇಟಿ ನೀಡಿದಾರೆ. ರಾಜ್ಯದಾಗ ಒಂದೇ ನಂಬರ್ ರೈತರ ಹೊಲಕ್ಕೆ ಭೇಟಿ ನೀಡಿದಾರೆ ಅಂದ್ರೆ ಎಚ್.ಕೆ. ಪಾಟೀಲ್ರ ಸಾಹೇಬರು. ಅವೊಂದು ಮತ್ತು ಹೊಳ್ಳಿ ಇನ್ನೊಂದು ತಹಸೀಲ್ ಏನು ಡಿ.ಸಿ. ಆಫೀಸ್ನಾಗ ಮನವಿ ಬಗ್ಗೆ ಅದೇನೈತಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಅಂತೇಳಿ ಪರಿಹಾರ ಕೊಡಿಸೋ ವ್ಯವಸ್ಥೆ ಮಾಡಿಸಿದ್ರು. ಮುಖ್ಯಮಂತ್ರಿ ತಾಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನವಿ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು. ಕಬ್ಬು ಬೆಳೆಗಾರರದ ಇವತ್ತು ಬೆಲೆ ಇಲ್ಲ ಅಂತೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದಾಗ ಹೋರಾಟ ಮಾಡಿದ್ರು. ಇವತ್ತು ರಾಜ್ಯದಾಗ ನೀವೆಲ್ಲ ರೈತರು ನೋಡಿರಿ, ಒಂದು ರಾಜಕಾರಣಿಗಳನ್ನು ನೋಡಿರಿ, ಅವ್ರು ಭೇಟಿ ನೀಡಿ ಅವ್ರು ಏನೋ ಒಂದು ಕಷ್ಟ ಸುಖಗಳನ್ನು ಆಲಿಸಿ ಮುಖ್ಯಮಂತ್ರಿ ತಾಲಿ ಜೊತೆ ಮಾಡಿ ಅವ್ರನ್ನ ಕೂಡ ಮಾತಾಡಿದ್ರು. ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕೆ ಇವತ್ತು ಸಕ್ಕರೆ ಸಚಿವ ಭೇಟಿ ನೀಡಬೇಕಾಗಿತ್ತು ಅಂತ ಇವ್ರು ಫಸ್ಟಿಗೆ ಭೇಟಿ ನೀಡಿದ್ರು. ನೆಕ್ಸ್ಟ್ ಅವರು ಶಿವಾನಂದ ಪಾಟೀಲ್ ಅವರು ಭೇಟಿ ನೀಡಿದ್ರು. ಈ ಕಟ್ಟ ರಾಜ್ಯದಾಗ ಚರ್ಚೆ ಆಗಿ ಒಂದು ಕಬ್ಬೊಂದು ಬೆಲೆ ಸಿಕ್ತು. ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಸಲ್ಲಿಸಿದ್ವಿ. ಅದ್ರ ಆ ಪ್ರಕಾರ ನಮ್ದು ಒಂದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ. ಆದ್ರೂ ಹೋರಾಟ ನಡೀತು ಗದಗ ಜಿಲ್ಲೆದಾಗ. ಅದ್ರ ಪ್ರಕಾರ ಅವ್ರ ರೈತರನ್ನ ಭೇಟಿ ನೀಡಿ ಅವ್ರದ್ದು ಏನೈತಿ ನಮ್ಗೆ ಇಲ್ರಿ, ನಮ್ಮ ಮೆಕ್ಕೆಜೋಳ ಬೆಲೆ ಇಲ್ಲ, ಈ ಕಡೆ ಕೇಂದ್ರ ಸರ್ಕಾರ 2400 ಏನು ಘೋಷಣೆ ಮಾಡಿತ್ತಲ್ಲ ಅದಕ್ಕಾದ್ರೂ ನಮಗೆ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನು ಒಂದು ಬೆಲೆ ಘೋಷಣೆ ಮಾಡಿದ್ರು. ಅದನ್ನು ಕೂಡ ನಮ್ಗೆ ಇವತ್ತು ನಮ್ಗೇನೈತಿ ಅವ್ರ ಮೇಲೆ ಭರವಸೆ ಐತಿ. ಈಗ ಸದ್ಯಕ್ಕೆ ಇನ್ನೂ 2 ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ. ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಇವ್ರಿಗೆ. ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನ ಅಭಿಲಾಷೆ ಐತಿ. ನಮ್ಗೆ ಭರವಸೆನೇ ಐತಿ, ಎಲ್ಲ ರೈತರಿಗೆ ಭರವಸೆ ಐತಿ. ಶೀಘ್ರ
ಕ್ಷೇತ್ರದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ನೀವು ಯಾರೋ ಉಳ್ಕೆದಾರ ಅವ್ರು ಇವ್ರು ಅನ್ನಲ್ಲಾರ ನೀವು ಇಬ್ರು ಇವತ್ತು ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನ ಬೇಡ, ಡಿ ಕೆ ಶಿವಕುಮಾರ್ನ ಬೇಡ, ಇಬ್ಬರ ನಡುವೆ ನೀವು ಕಸಾಟ ಆಡೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದಾಗ ನಮ್ಗೆ ಎಚ್ ಕೆ ಪಾಟೀಲ್ರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರೆ ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರನ್ನ ತಗೊಂಡು ಅಲ್ಲಿ ರೈತರಿಂದ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ. ಹೋರಾಟ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಎಚ್ ಕೆ ಪಾಟೀಲ್ರಿಗೆ ನಮಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡ್ಬೇಕಂತಂದು ನಾನು ಏನೈತಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ. ಅಂದಪ್ಪ ಕೋಳೂರ, ಕೊಪ್ಪಳ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.